ಆ ನಂತರ ಪಕ್ಷಿ ವೀಕ್ಷಣೆಯನ್ನು ನಾನು ಕೈಗೆತ್ಕೊಂಡೆ. ತುಮಕೂರಿನಲ್ಲಿದ್ದೆ ಅವಾಗ ನಾನು. ತುಮಕೂರಿನ ಸುತ್ತಮುತ್ತ ಸುಮಾರು ಚಿಕ್ಕ ಪುಟ್ಟ ಕಾಡುಗಳಿದ್ವು. ದೇವರಾಯನದುರ್ಗ ಇರ್ಬೋದು, ಬಸ್ತಿ ಬೆಟ್ಟ ಇರ್ಬೋದು, ಇಂಥ ಹಲವಾರು, ತಿಮ್ಲಾಪುರ, ಮೈದನಹಳ್ಳಿ, ಈ ಥರ ಹಲವಾರು ಕಾಡುಗಳನ್ನ ಸುತ್ತುತ್ತಾ ಇದ್ವಿ. ಎಲ್ಲ ಸೈಕಲ್ ತುಳ್ಕೊಂಡು ಹೋಗ್ಬೇಕು, ಸೈಕಲ್ ತುಳಿದು ಇಲ್ಲ ನಡ್ಕೊಂಡು ಹೋಗ್ಬೇಕು. ಮತ್ತು ನಮ್ಮ ಮನೆ ಹತ್ರ ಒಬ್ಬರು ಲಕ್ಷ್ಮೀ ನರಸಿಂಹಯ್ಯ ಅಂತೇಳಿ ಒಂದು ಫ್ಲೋರ್ ಮಿಲ್ಸ್ ನಡೆಸೋರು. ಅವರು ಫ್ಲೋರ್ ಮಿಲ್ ನಡೆಸೋರು ಜೊತೆಗೆ ಒಂದು ಸೈಕಲ್ ಅಂಗಡಿ ಇಟ್ಕೊಂಡಿರೋರು. ಅಲ್ಲಿ 10 ಪೈಸಕ್ಕೆ ಇಲ್ಲ ಅಂದರೆ 15 ಪೈಸಕ್ಕೆ ಒಂದು ಗಂಟೆಗೆ ಸೈಕಲ್ ಬಾಡಿಗೆ, 15 ಪೈಸಕ್ಕೆ. ಇದು ಬಹಳ ಹಳೆಯ ಕತೆ ಅಲ್ಲ, ಆದರೆ ಸಮಾಜ ಎಷ್ಟು ಬೇಗ ಬದಲಾಗಿದೆ ನಮ್ಮ ಆರ್ಥಿಕ ಪರಿಸ್ಥಿತಿಯಿಂದ ಅಂತ ಹೇಳಿದ್ರೆ, ನಮ್ಮ 30 ವರ್ಷದ ಹಿಂದಿನ ಕತೆ, 40 ವರ್ಷದ ಹಿಂದಿನ ಕತೆ ಒಳ್ಳೆ 100 ವರ್ಷದ ಹಿಂದಿನ ಕತೆ ಅನಿಸುತ್ತೆ. ಹಾಗಾಗಿ ಲಕ್ಷ್ಮೀ ನರಸಿಂಹ ಅವರು ಒಂದು ಎಕ್ಸ್ ಮುನ್ಸಿಪಾಲಿಟಿ ಮೆಂಬರು, ಫ್ಲೋರ್ ಮಿಲ್ ನಡೆಸೋರು, ಸೈಕಲ್ ಬಾಡಿಗೆ ಕೊಡೋರು, ಸೈಕಲ್ ಶಾಪ್ ಅವರು. ಅವ್ರ ಅಂಗಡಿಯಲ್ಲಿ 10 ರಿಂದ 15 ಪೈಸಕ್ಕೆ ಒಂದು ಗಂಟೆಗೆ ಸೈಕಲ್ ಬಾಡಿಗೆ ಕೊಡೋದು, ತಿರುಗೋದು. ಇದು ನಮಗೆ ಅಭ್ಯಾಸ ಬಹಳ ಆಗೋಯ್ತು. ಈ ಅಭ್ಯಾಸದಿಂದ ಪಕ್ಷಿ ವೀಕ್ಷಣೆಗೆ ಹೆಚ್ಚು ಒತ್ತು ಸಿಕ್ತು. ಪಕ್ಷಿ ವೀಕ್ಷಣೆ ಮಾಡ್ತಾ ಇದ್ದೆ. ಆದರೆ ಸ್ಕೌಟ್ನಿಂದ ಒಂದು ಸಲ ನಮಗೆ ಟ್ರೆಕ್ಕಿಂಗ್ ಕರ್ಕೊಂಡೋದ್ರು ಕೊಡಗಿಗೆ, ತಡಿಯಂಡಮೋಳ್ ಅಂತ ಒಂದು ಬೆಟ್ಟಕ್ಕೆ. ಅದು ಕರ್ನಾಟಕ ಮತ್ತು ಕೇರಳದ ಗಡಿ ಭಾಗದಲ್ಲಿರುವಂಥ ಬೆಟ್ಟ ಪ್ರದೇಶ. ಅದು ಬಹಳ ಸುಂದರವಾದ ಪ್ರದೇಶ, ಮಳೆಗಾಡುಗಳಿರುವಂಥ ಪ್ರದೇಶ, ಅಂದರೆ ನಿತ್ಯ ಹರಿದ್ವರ್ಣದ ಕಾಡುಗಳ ಪ್ರದೇಶ. ಅಲ್ಲಿ ನಾವು ಟ್ರೆಕ್ಕಿಂಗ್ ಹೋದಾಗ ನನ್ನ ಒಬ್ಬರು ಚಿಕ್ಕಮಗಳೂರವರು DV ಗಿರೀಶ್ ಅಂತಲೂ ಬಂದಿದ್ದರು. ಅವ್ರಿಗೂ ವನ್ಯಜೀವಿಗಳ ಬಗ್ಗೆ ಆಸಕ್ತಿ, ನಾನು ಅವರು ಸ್ನೇಹಿತರಾದ್ವಿ ಆವಾಗ. ಇದೆಲ್ಲ 80ರ ಕಾಲದ ಕತೆ. ಕೊನೆ ದಿವಸ ಟ್ರೆಕ್ಕಿಂಗ್ ಎಲ್ಲ ಮುಗಿಸಿ ನಮಗೆ ನಾಗರಹೊಳೆ ಕರ್ಕೊಂಡೋದ್ರು. ನಾಗರಹೊಳೆಯಲ್ಲಿ ಅವಾಗ ಹೆಂಗಿತ್ತು ಅಂದರೆ, ಈಗಿನ ಥರ ಜನ ಸಫಾರಿಗೆ ಹೋಗೋದು ಅದೆಲ್ಲ ಏನು ದೊಡ್ಡ ವಿಚಾರ ಅಲ್ಲ. ನೀವು ನಾಗರಹೊಳೆಗೆ ಸಫಾರಿಗೆ ಹೋದರೆ ನಿಮ್ದು ಗಾಡಿ ಇತ್ತ, ನಿಮ್ಮ ಗಾಡಿಯಲ್ಲೇ ಸಫಾರಿ ಮಾಡ್ಬೋದಿತ್ತು. ಕೆಲವರೆಲ್ಲ ಪ್ರವಾಸಕ್ಕೆ ಅಂತೇಳಿ ಶಾಲೆಗಳಿಂದ ಬಂದರೆ ಬಸ್ನೇ ಕಳಿಸ್ಬಿಡೋರು. ಯಾವ ಬಸ್ಸಲ್ಲಿ ಬಂದಿದ್ದಾರೆ ಆ ಬಸ್ಸಲ್ಲೇ ಹೋಗ್ಬೇಕಿತ್ತು ಸಫಾರಿಗೆ. ಯಾರು ಹೋಗ್ತಾ ಇರಲಿಲ್ಲ ಕಾಡುಗಳಿಗೆ ಅಂಥ ಸಮಯದಲ್ಲಿ, ಇದೊಂದು ಫ್ಯಾಷನ್ ಇರಲಿಲ್ಲ. ನಮ್ಮ ಸ್ಕೌಟ್ಸಿಂದ ಕರ್ಕೊಂಡೋದವ್ರು ನಾಗರಹೊಳೆಯಲ್ಲಿ ಸಂಜೆ ಅಲ್ಲಿ ವಲಯ ಅರಣ್ಯಾಧಿಕಾರಿಗಳು ಬಂದು ನಿಮಗೆ ಮಾತಾಡ್ತಾರೆ ಅಂತ ಹೇಳಿದರು. ಸರಿ, ಎಲ್ಲ ಮಕ್ಕಳು ಕೂತ್ಕೊಂಡು ಕಾಯ್ತಾ ಇದ್ವಿ. ಅಲ್ಲೊಂದು ಗೋಲ್ಗರ್ ಇತ್ತು, ಗೋಲ್ಗರಲ್ಲಿ ಕೂತ್ಕೊಂಡು ಕಾಯ್ತಾ ಇದ್ವಿ. ಬಂದರು ಒಬ್ಬರು ಎತ್ತರವಾಗಿರುವಂಥ ವ್ಯಕ್ತಿ, ಸಣ್ಣಕ್ಕೆ ತೆಳ್ಳಕ್ಕೆ ಎತ್ತರವಾಗಿ ಕಾಕಿ ಬಟ್ಟೆ ಹಾಕ್ಕೊಂಡು, ಒಂದು ಕಾಕಿ ಬೆರೆಟ್ ಅಂತ ಹೇಳಿದ್ರೆ ಈ NCC ಅವರೆಲ್ಲ ಹಾಕ್ಕೊಳ್ತಾರೆ ಒಂದು ಟೋಪಿ. ಈಗಲೂ ಪೊಲೀಸವ್ರು ಕೆಲವ್ರು ಹಾಕ್ಕೊಳ್ತಾರೆ, ನೀಲಿ ಬಣ್ಣದ ಹಾಕ್ಕೊಳ್ತಾರೆ ಬೆರೆಟ್ ಅಂಥೇಳಿ, ಹಿಂಗೆ ಬಾಗಿಸಿ ಹಾಕ್ಕೊಂಡೊಬ್ಬರು ಬಹಳ ಒಂಥರ ಪರಿಣಾಮಕಾರಿ, ಅಂದರೆ ನೀವು ನೋಡಿದ ತಕ್ಷಣ ಅವ್ರು ನಿಮಗೆ ಮನಸ್ಸಿನಲ್ಲೇ ಅಚ್ಚಿಡಿದು ಬಿಡುತ್ತೆ ಅಂಥ ವ್ಯಕ್ತಿ ಬಂದರು. ಒಬ್ಬರು ತುಂಬ ಚೆನ್ನಾಗಿ ಕಾಡಿನ ಬಗ್ಗೆ, ವನ್ಯಜೀವಿಗಳ ಬಗ್ಗೆ ಹೇಳಿದ್ರು. KM ಚಿನ್ನಪ್ಪ ಅಂತ ಅವ್ರ ಹೆಸರು, KM ಚಿನ್ನಪ್ಪ ಅಂತ. ಅವಾಗ ವಲಯ ಅರಣ್ಯಾಧಿಕಾರಿ ಆಗಿದ್ರು. ಅವ್ರು ಮಾತಾಡಿದ್ದೆಲ್ಲ ಕೇಳಿ ನಮಗೆ ಭಾಳ ಸಂತೋಷ ಆಯಿತು. ಅವ್ರು ಮಾತಾಡಾದ್ಮೇಲೆ ನಾನು DV ಗಿರೀಶ್ ಹೋಗಿ ಅವ್ರ ಹತ್ರ ಮಾತಾಡಿದ್ವಿ. ಸರ್, ನಮಗೂ ಕಾಡು ನೋಡಬೇಕು, ಕಾಡಿನ ಬಗ್ಗೆ ಏನಾದರೂ ಮಾಡಬೇಕು ಅಂತ ಆಸಕ್ತಿ, ನಾಗರಹೊಳೆಗೆ ಮತ್ತೆ ಬರ್ಬೋದಾ ಅಂತ. ಅವಾಗೇನು ಅಂತ ಹೇಳಿದ್ರೆ, ಚಿನ್ನಪ್ಪ ಅವ್ರದ್ದೇನು ಅಂತ ಹೇಳಿದ್ರೆ, ಭಾಳ ಶಿಸ್ತಿನ ವ್ಯಕ್ತಿಯವರು. ನಾಗರಹೊಳೆಯ ಅವ್ರು ಕೆಲಸ ಮಾಡ್ತಿದ್ದ ಭಾಗನ ಇವತ್ತಿನ ಮಟ್ಟಿಗೆ ಬರಬೇಕು ಅಂದರೆ ಚಿನ್ನಪ್ಪ ಅವರ ಕೊಡುಗೆ ಬಹಳ ಅಪಾರವಾದದ್ದು. ಅವರು ಈ ಥರ ಹುಡುಗರು ಬಂದು ಅವ್ರನ್ನ ಕೇಳಿದ್ರೆ, ಅವ್ರಿಗೇನಾದರೂ ಅನ್ಸಿದ್ರೆ ಮನಸ್ಸಿಗೆ, ಆಯಿತು ಈ ಹುಡುಗರು ಏನಾದರೂ ಕಾಡಿಗೆ ಸಂರಕ್ಷಣೆ ಕೆಲಸ ಮಾಡ್ತಾರೆ ಅನಿಸ್ಬೇಕು ಅವ್ರಿಗೆ. ಸುಮ್ಮನೆ ಕಾಡು ತಿರ್ಗಕ್ಕೆ ಬರ್ತಾನೆ ಅಂತಲ್ಲ, ಸಂರಕ್ಷಣೆಗೆ ಇವನೇನಾದರೂ ಮಾಡ್ತಾನೆ ಅಂದರೆ ಅವರು ಅವಾಗ ಬೆಂಬಲ ಕೊಡೋರು, ಎನ್ಕರೇಜ್ ಮಾಡೋರು. ಆಯಿತು ಬನ್ನಿ ಅಂತ ಹೇಳೋರು. ಸರಿ, ನಾನು ತುಮಕೂರಿನಲ್ಲಿರೋನು. ತುಮಕೂರಿಂದ ನಾಗರಹೊಳೆಗೆ ಹೋಗ್ಬೇಕಂದ್ರೆ ಬಹಳ ಕಷ್ಟಕರವಾದ, ರಸ್ತೆಗಳು ಚೆನ್ನಾಗಿರಲಿಲ್ಲ, ಬಸ್ ವ್ಯವಸ್ಥೆ ಸರಿ ಇರಲಿಲ್ಲ. ತುಮಕೂರಿಗೆ ಮಧುಗಿರಿಯಿಂದ ಉದಯರಂಗ ಅಂತ ಬಸ್ ಬರೋದು ಬೆಳಗ್ಗೆ. ಅದು ಮಧುಗಿರಿಗೆ 5 ಗಂಟೆಗೇನೋ ಬಿಟ್ಟು 5:45 ತುಮಕೂರಿಗೆ ಬರೋನು. ಆ ಉದಯರಂಗ ಹಿಡ್ಕೊಂಡು ನಾವು ಮೈಸೂರಿಗೆ ಹೋಗ್ಬೇಕಿತ್ತು. 5:45 ಬಿಟ್ಟರೆ 11:30-12 ಗಂಟೆಗೆ ಮೈಸೂರು ತಲುಪೋನು. ಇವತ್ತು 2.5 ತಾಸಲ್ಲಿ ಮೈಸೂರು ತಲುಪಿಡ್ಬೋದು. ಅವರು ಅವಾಗ ಮೈಸೂರು ತಲುಪೋಷ್ಟೊತ್ತಿಗೆ ಇದು ಹುಲಿಯೂರು ಕುಣಗ್ಲು, ಹುಲಿಯೂರು ದುರ್ಗ, ಮದ್ದೂರು ಎಲ್ಲ ದಾಟಿ ಮೈಸೂರು ತಲುಪೋಷ್ಟೊತ್ತಿಗೆ 11:30-12 ಗಂಟೆ ಆಗೋದು. 12 ಗಂಟೆಗೆ ಮೈಸೂರು ಬಸ್ ಸ್ಟ್ಯಾಂಡಲ್ಲಿ ಇಳಿದು ಎಲ್ಲೋ ಒಂಚೂರು ತಿಂಡಿ ತಿಂದು ನೀವು ಮತ್ತೆ ಹುಣಸೂರು ಬಸ್ ಹಿಡಿಬೇಕಿತ್ತು. ಮೈಸೂರಿಂದ ಹುಣಸೂರು 1.5 ತಾಸು 2 ತಾಸು ಆಗೋದು. ನೀವು ಆದರೆ ಹುಣಸೂರಿಂದ ನಾಗರಹೊಳೆಗೆ ದಿವಸಕ್ಕೆ ಒಂದೇ ಬಸ್ ಇದ್ದಿದ್ದು. ಆ ಬಸ್ ನೀವು ತಪ್ಪಿಟ್ರೆ ನೀವು ನಾಗರಹೊಳೆಗೆ ಮತ್ತೆ ಮಾರನೇ ದಿವಸ ಹೋಗ್ಬೇಕಾಗುತ್ತೆ. ಯಾಕಂದರೆ 6 ಗಂಟೆಗೆ ಬಾಗಿಲು ಹಾಕ್ಬಿಡೋರು, ಗೇಟ್ ಹಾಕ್ಬಿಡೋರು. ನಾಗರಹೊಳೆ ಒಳಗಡೆ ಹೋಗ್ಲಿಕ್ಕೆ ಸಾಧ್ಯತೆ ಇರಲಿಲ್ಲ, ಹೆದ್ದಾರಿ ಬಂದ್ ಮಾಡಿಬಿಡೋರು. ಇಲ್ಲ, ನೀವು ಹುಣಸೂರಿಂದ ಹತ್ತಿರದಲ್ಲಿ ಕುಟ್ಟ ಅಂತ ಇನ್ನೊಂದು ಊರಿದೆ ನಾಗರಹೊಳೆಗೆ, ನಾಗರಹೊಳೆಯ ಉತ್ತರ ಭಾಗಕ್ಕೆ, ದಕ್ಷಿಣ ಭಾಗಕ್ಕೆ. ಅಲ್ಲಿಗೆ ಹೋಗಿ ಅಲ್ಲಿ ಉಳ್ಕೊಂಡು ಮಾರನೇ ದಿವಸ ನೀವು ನಾಗರಹೊಳೆಗೆ ಹೋಗ್ಬೋದಿತ್ತು. ಇಷ್ಟೆಲ್ಲ ಕಷ್ಟಪಟ್ಟಂದ್ರೆ 1 ದಿವಸ ತಗೊಳ್ಳೋದು ತುಮಕೂರಿಂದ ನಾಗರಹೊಳೆ ತಲುಪೋದು. ನೀವು ಇಷ್ಟೆಲ್ಲ ಕಷ್ಟಪಟ್ಟು ಹೋದರೆ ನಿಮಗೆ ನಿಜವಾದ ಆಸಕ್ತಿ ಇದೆ ಅಂತ ಚಿನ್ನಪ್ಪ ಅವ್ರ ಮನಸ್ಸಲ್ಲಿ.
ಸರಿ, ಹಿಂಗೆ ಮೊದಲನೇ ಸಲ ಹೋದಾಗ ಹಿಂಗೆಲ್ಲ ಬಸ್ ತಪ್ಪಿ ಎಲ್ಲ ಮಾರನೇ ದಿವಸ ಕುಟ್ಟದಲ್ಲಿ ಉಳ್ಕೊಂಡು ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಮಲ್ಕೊಂಡು ನಾಗರಹೊಳೆ ಮಾರನೇ ದಿವಸ ಅದು 10:30 ಒಂದು ಬಸ್ ಬರೋದು, ಬೆಂಗಳೂರು ಮೈಸೂರು ಬಿರ್ನಾಣಿ ಅಂತ ಬಸ್ಸು. ಆ ಬಸ್ನಲ್ಲಿ ನಾಗರಹೊಳೆ ತಲುಪಿ ಚಿನ್ನಪ್ಪ ಅವ್ರ ಮನೆ ನೋಡೋಕ್ಕೆ ಹೋದೆ. ಅವ್ರಾಗಲೇ ಕಾಡಿಗೆ ಹೋಗ್ಬಿಟ್ಟಿದ್ರು ಬೆಳಗ್ಗೆ. ಅವ್ರು ಬರೋ ತನಕ ಕಾದಿದ್ದು, ಅವ್ರಿಗೆ ಹಿಂಗೆ ಬಂದಿದ್ದೀನಿ, ಹಿಂಗಾಯಿತು, ನೆನ್ನೆ ಬರಬೇಕಿತ್ತು, ಇವತ್ತು ಬಂದಿದ್ದೀನಿ, ತಪ್ಪೋಯ್ತು ಅಂತೆಲ್ಲ ಅವಳ ಹತ್ರ ಬೈಸ್ಕೊಂಡು ಕೊನೆಗೆ ಆಯಿತು ಇರು ಅಂತ ಹೇಳಿದ್ರು. ಆಮೇಲೆ ಮಾರನೇ ದಿವಸ ಈ ಕಾಡು ಕುರುಬರು ಇರ್ತಾರಲ್ಲ, ಅವರು ಅರಣ್ಯ ಇಲಾಖೆ ಒಟ್ಟಿಗೆ ಕೆಲಸ ಮಾಡ್ತಾರೆ ಸಾಕಷ್ಟು ಜನ. ಅವರೊಟ್ಟಿಗೆ ಕಾಡಿಗೆ ಕಳಿಸೋರು, ಅಂದರೆ ಅವ್ರು ಪೆಟ್ರೋಲಿಂಗ್ ಹೋಗೋರಲ್ಲ, ಅವರೊಟ್ಟಿಗೆ ನೀನು ಹೋಗು ಅಂತ ಅಷ್ಟೇ. ಅಂದರೆ ಅವಾಗೇನು ನೀವೇನು ಶೂಸ್ ಸರಿಯಾಗಿಲ್ಲ, ಯಾವುದೋ ಹಳೆ ಕ್ಯಾನ್ವಾಸ್ ಶೂಸು, ಬೈನಾಕ್ಯುಲರ್ ಇಲ್ಲ, ಕಾಡಿನಲ್ಲಿ ನಡೆದು ಹೋಗಬೇಕು. ಅದು ನೀವು ಬೇಸಿಗೆ ಸಮಯದಲ್ಲಿ ನಡೆದು ಹೋದರೆ ಉಣ್ಣೆ ಸಾಕಷ್ಟು ಕಚ್ಚುತ್ತೆ, ಸಿಕ್ಕಾಪಟ್ಟೆ ಕಚ್ಚುತ್ತೆ, ಗೊತ್ತಾಗಲ್ಲ ಕಾಡು ನಡೆದಾಗ. ನೀವು ಸಂಜೆ ಮನೆಗೆ ಬರ್ತಿರಲ್ಲ ಅಥವಾ ಕಾಡಿಂದ ವಾಪಸ್ ಬರ್ತಿರಲ್ಲ, ಆವಾಗಲೇ ಗೊತ್ತಾಗುತ್ತೆ ತುರ್ಕೆ. ಹಿಂಗೆಲ್ಲ ಕಾಡು ತಿರುಗಿ ಊಟ ಇಲ್ಲ, ಡಬ್ಬಿ ತೊಗೊಂಡೋಗಿರೋದಿಲ್ಲ, ಅವನು ಕುರುಬ ಎಲ್ಲಂದ್ರಲ್ಲಿ ನಡೀತಾರೆ, ಎಲ್ಲ ಕಾಡು ತಿರುಗಿಸೋರು. ಆ ಥರ ಹಲವಾರು ಬಾರಿ ನಾನು ನಾಗರಹೊಳೆಗೆ ಹೋಗಿದ್ದೆ. ಕಾಡು ತಿರುಗೋದೊಂದು, ಮತ್ತು ಕಾಡಿನಲ್ಲಿ ಕೆರೆಗಳ ಪಕ್ಕ ಕೂತ್ಕೊಳ್ಳೋದು ಅಂದರೆ ನಂಗೆ ಇವತ್ತೂ ಬಹಳ ಇಷ್ಟಕರವಾದ ವಿಚಾರ. ನೀವು ಕೆರೆ ಪಕ್ಕ ಕೂತ್ರೆ, ನೀವು ಸಫಾರಿಗೆ ಪ್ರಾಣಿಗಳನ್ನ ನೋಡೋಕೆ ಹೋದರೆ, ಪ್ರಾಣಿಗಳು ನಿಮ್ಮ ಇರುವಿಕೆಗೆ ಅವುಗಳ ನಡವಳಿಕೆಯನ್ನು ಬದಲಾಯಿಸ್ಕೊಂಡಿರ್ತವೆ. ಓಕೆ, ಹೆಂಗೆ? ದೇ ಆರ್ ರೆಸ್ಪಾಂಡಿಂಗ್ ಟು ಯುವರ್ ಪ್ರೆಸೆನ್ಸ್. ಅವು ಗಾಬರಿ ಆಗಿರ್ತವೆ, ಇಲ್ಲ ಅಂತ ಹೇಳಿದ್ರೆ ಓಡೋಗ್ತವೆ. ಈ ಥರ ನಿಮ್ಮ ಸಫಾರಿ ವಾಹನಕ್ಕೆ ಓಡೋಗ್ತಾ ಇರ್ಬೋದು. ಆದರೆ ನೀವು ಅವುಗಳ ಸ್ವಾಭಾವಿಕ ನಡವಳಿಕೆ ನೋಡಬೇಕು ಅಂತ ಹೇಳಿದ್ರೆ, ಅವುಗಳಿಗೆ ಗೊತ್ತಾಗ್ದಂಗೆ ನೀವು ಕಾಡಿನಲ್ಲಿ ಕೂತ್ಕೊಂಡು ಅವುಗಳನ್ನ ಅಬ್ಸರ್ವ್ ಮಾಡಬೇಕಾಗುತ್ತೆ. ಹಾಗಾಗಿ ಒಂದು ಚಿಕ್ಕ ಪುಟ್ಟ ಕೆರೆ ಪಕ್ಕ ಕೂತ್ಕೊಂಡ್ರೆ ಔಸ್ಕೊಂಡು, ಯಾರಿಗೂ ಗೊತ್ತಾಗ್ದಂಗೆ, ಪ್ರಾಣಿಗಳಿಗೆ ಗೊತ್ತಾಗ್ದಂಗೆ, ಪ್ರಾಣಿಗಳು ಬಂದು ನೀರು ಕುಡಿಯೋದಾಗಿರ್ಬೋದು, ಅವುಗಳ ಮಧ್ಯೆ ಅವುಗಳ ನಡವಳಿಕೆ ಏನಿರುತ್ತೆ ಅದೆಲ್ಲ ಸ್ವಾಭಾವಿಕವಾಗಿರುತ್ತೆ. ಅದನ್ನೆಲ್ಲ ನೋಡೋದಿದೆಯಲ್ಲ, ಅದೊಂದು ದೊಡ್ಡ ಇನ್ನೊಂದು ಥರ ಪ್ರಪಂಚ ಅದು. ಅಲ್ಲಿ ನೀವು ವನ್ಯಜೀವಿಗಳ ಬಗ್ಗೆ ಸಾಕಷ್ಟು ಕಲಿಬೋದು. ಒಂದು ಕಾಡು ನಡೆದ್ರೆ ನೀವು ಸಫಾರಿಗೆ ಹೋದಾಗ ಏನೇನು ಕಾಣಿಸಲ್ಲ, ಚಿಕ್ಕ ಪುಟ್ಟ ಪ್ರಾಣಿಗಳ ಹೆಜ್ಜೆ ಗುರುತು, ಅಥವಾ ಅವುಗಳ ಹಾಕಿರೋ ಹಿಕ್ಕೆ, ಮರಗಿಡಗಳು, ಚಿಕ್ಕ ಪುಟ್ಟ ಸಸಿಗಳು, ಯಾವ ಸಸಿಯನ್ನು ಯಾವ ಪ್ರಾಣಿ ತಿಂದಿದೆ ಅನ್ನೋದು ಹಿಕ್ಕೆಯಲ್ಲಿ ನೋಡಿದ್ರೆ ಗೊತ್ತಾಗ್ತದೆ. ಆ ವಿಚಾರಗಳೆಲ್ಲ ನಿಮ್ಗೆ ಗೊತ್ತಾಗೋದು ನಡೆದ್ರೆ ಮಾತ್ರ. ಸಫಾರಿಗೆ ಹೋದರೆ ಏನೂ ಗೊತ್ತಾಗೋದಿಲ್ಲ. ಅದರೊಟ್ಟಿಗೆ ನೀವು ಪ್ರಾಣಿಗಳ ನಡವಳಿಕೆ ನೇರವಾಗಿ ತಿಳ್ಕೊಳ್ಬೇಕು ಅಂದರೆ ಕೆರೆ ಪಕ್ಕ ಕೂತ್ಕೊಳ್ಬೇಕು. ಕೆರೆ ಪಕ್ಕ ಇರಬೇಕು, ಟೈಮ್ ಇರಬೇಕು, ನಿಮಗೆ ಸಹನೆ ಇರಬೇಕು, ಧೈರ್ಯ ಇರಬೇಕು. ಒಬ್ರು ಇಬ್ರು ಅಷ್ಟೇ ಕೂತ್ಕೊಳ್ಳೋಕ್ಕಾಗತ್ತೆ, ಅಲ್ಲಿ 10 ಜನ ಕೂತ್ಕೊಳ್ಳೋಕ್ಕಾಗಲ್ಲ, ಯಾರೂ ಇರೋದಿಲ್ಲ ನಿಮ್ಮೊಟ್ಟಿಗೆ. ನೀವು ಒಬ್ಬರೇ ಇದ್ದೀರಾ, ಜೊತೆಗೆ ಒಬ್ಬ ಕಾಡು ಕುರುಬ ಇರ್ಬೋದು. ಇಲ್ಲ, ಖಂಡಿತ ಇಲ್ಲ, ಖಂಡಿತ ಭಯ ಆಗ್ತಿರಲಿಲ್ಲ. ಆ ನಿಶಬ್ದತೆ, ಆ ಪ್ರಾಣಿಗಳ ಬಗ್ಗೆ ಅವು ಯಾವಾಗ ಬರ್ತದೆ ಅನ್ನೋದೊಂದು ಸಸ್ಪೆನ್ಸ್ ಇರುತ್ತೆ. ಯಾವ ಪ್ರಾಣಿ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ಆದರೆ ನೀವು ಕೂತ್ಕೊಳ್ಳೋ ಜಾಗನ ಆಯ್ದು ಕೂತ್ಕೋಬೇಕು. ನೀವು ಆನೆ ಓಡಾಡೋವಂಥ ಜಾಗದಲ್ಲಿ ಕೂತ್ಕೊಳ್ಬಾರ್ದು. ಅದನ್ನೆಲ್ಲ ನೋಡಿ ನೀವು ಯಾವ ಪೊದೆಯಲ್ಲಿ ಕೂತ್ಕೊಳ್ಬೇಕು ಅನ್ನೋದು ಆಯ್ಕೆ ಇದೆಯಲ್ಲ, ಅದು ಸಹ ನಿಮಗೆ ವನ್ಯಜೀವಿಗಳ ನಡವಳಿಕೆ ಚೆನ್ನಾಗಿ ಗೊತ್ತಿದ್ರೆ ಮಾತ್ರ ಗೊತ್ತಾಗುತ್ತೆ. ಅದು ಕೂತಾಗ ನೀವು ಕಲಿಯೋದು ಏನು ಅಂತ ಹೇಳಿದ್ರೆ, ಬರ್ಕೊಳ್ಬೇಕು. ಒಂದು ಚಿಕ್ಕ ಪುಸ್ತಕ ಇಟ್ಕೊಂಡಿರ್ತದೆ. ಆ ಪುಸ್ತಕದಲ್ಲಿ ಪ್ರತಿ ನಿಮಿಷ, ಪ್ರತಿ ಗಳಿಗೆ ಏನಾಗ್ತಾ ಇದೆ, ಯಾವ ಪಕ್ಷಿ ಕೂಗ್ತಾ ಇದೆ, ಯಾವ ಪ್ರಾಣಿ ಕೂಗ್ತಾ ಇದೆ, ನೀರಿಗೆ ಯಾವ ಪ್ರಾಣಿ ಬಂತು, ಅದರೊಟ್ಟಿಗೆ ಇನ್ಯಾವ ಪ್ರಾಣಿ ಬಂತು, ಅವುಗಳು ಏನೇನು ಮಾಡಿದ್ವು, ಅದನ್ನೆಲ್ಲ ಬರ್ಕೊಳ್ತಾ ಇದ್ವಿ. ಅದೊಂದು ತಪಸ್ಸಿನ ರೀತಿ. ಅದು ನನಗೆ ಇವಾಗ ಹೆಂಗೆ ಅನಿಸ್ತದೆ ಅಂದರೆ, ಆವಾಗಲೇ ಮೊಬೈಲ್ ಫೋನ್ ಬಂದಿರೋ ಚೆನ್ನಾಗಿರೋದು, ಎಲ್ಲ ದಾಖಲೆ ಮಾಡಿ ಇಟ್ಟಿರ್ಬೋದಿತ್ತು. ನಾನು ಹೇಳೋದಕ್ಕೂ ಅದನ್ನು ತೋರಿಸೋದಕ್ಕೂ ಬಹಳ ವ್ಯತ್ಯಾಸ ಇರುತ್ತೆ. ಪ್ರಪಂಚಕ್ಕೆ ತೋರಿಸ್ಬೇಕು ಅಂದರೆ ನಿಮಗೆ ವಿಜುವಲ್ ಮೀಡಿಯಾ ಬೇಕು ನಿಮಗೆ. ಆದರೆ ನನ್ನ ಹತ್ರ ಇವತ್ತೂ 100 ಆ ಚಿಕ್ಕ ಪುಟ್ಟ ಪುಸ್ತಕಗಳಿದ್ದಾವೆ, ಶೇಖರಣೆ ಮಾಡಿಟ್ಟಿದ್ದೀನಿ. ನಾನು ಪುಸ್ತಕ ಬರೆಯೋದಕ್ಕಾಗಲಿ ಅಥವಾ ಯಾವ್ದಾರ ಲೇಖನೆ ಬರಿಬೇಕು ಅಂತ ಹೇಳಿದ್ರೆ ಆ ಪುಸ್ತಕಗಳೇ ನನಗೆ ಮೂಲ, ಇವಾಗ ಆಧಾರ. ಬೆಂಗಳೂರಿನಲ್ಲಿ ಒಂದು ನ್ಯಾಷನಲ್ ಸೆಂಟರ್ ಫಾರ್ ಬಯಾಲಜಿಕಲ್ ಸೈನ್ಸಸ್ ಅಂತ ಇದೆ ಹೆಬ್ಬಾಳದಲ್ಲಿ. ಅವರು ಇವಾಗ ಆರ್ಕೈವ್ಸ್ ಮಾಡ್ತಾ ಇದ್ದಾರೆ. ನಮ್ಮ ಇಂಟರ್ವ್ಯೂಗಳ ಜೊತೆ, ಓರಿಯಲ್ ಹಿಸ್ಟ್ರಿ ಜೊತೆಗೆ ನಮ್ಮ ಆ ಪುಸ್ತಕಗಳನ್ನೆಲ್ಲ ಆರ್ಕೈವ್ನಲ್ಲಿ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಇವಾಗ. ಯಾಕಂದರೆ ಈ ಹಿಸ್ಟ್ರಿ ಸಿಕ್ಕೋದಿಲ್ಲ ದಾಖಲೆ ಎಲ್ಲೂ. ನಾವು 10 ವರ್ಷದಿಂದ ಅದು ಬರೆದಿದ್ದೆಲ್ಲ ಇದೆಯಲ್ಲ, ಯಾವ ಪ್ರಾಣಿ ಬಂತು, ಆ ಪ್ರಾಣಿ ಏನು ನಡವಳಿಕೆ ಬಂತು, ಇದೆಲ್ಲ ಬಹಳ ದೊಡ್ಡ ಮಾಹಿತಿ. ಈಗಿನ ಯುವಕರಲ್ಲಿ, ವನ್ಯಜೀವಿ ಆಸಕ್ತರಲ್ಲಿ ಇದಿಲ್ಲ, ಯಾರೂ ಬರೆಯೋದಿಲ್ಲ.